ಇತ್ತೀಚೆಗೆ ಕಿಡಿಗೇಡಿಗಳಿಂದ ಕೊಲೆಯಾದ ಮಾದಿಗ ಸಮುದಾಯದ ಯುವಕ ಭೂಮಾನಂದ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಸಲುವಾಗಿ ಜಾಂಬವ ಯುವ ಸೇನೆ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ಅವರು ಭೇಟಿ ನೀಡಿದರು. ದೇವದುರ್ಗ ತಾಲೂಕಿನ ಮಸರಕಲ್ ಹೋಬಳಿ ವ್ಯಾಪ್ತಿಯ ಹದ್ದಿನಾಳ ಗ್ರಾಮಕ್ಕೆ ಭೇಟಿ ನೀಡಿದ ರಮೇಶ್ ಚಕ್ರವರ್ತಿ ಅವರು ಭೂಮಾನಂದ ಅವರ ಕುಟುಂಬಸ್ಥರನ್ನು ಭೇಟಿಯಾಗಿ ಘಟನೆಯ ಕುರಿತು ಮಾಹಿತಿ ಪಡೆದು ದುಃಖದಲ್ಲಿರುವ ಕುಟುಂಬಕ್ಕೆ ಆತ್ಮಸ್ಮರಣೆ ತುಂಬಿದರು. ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಜಾಂಬವ ಯುವ ಸೇನೆ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕುಟುಂಬದವರೊಂದಿಗೆ ಮಾತನಾಡಿ ಸಾಂತ್ವನ ಹೇಳಿದರು. ಭೂಮಾನಂದ ಅವರ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಹಾಗೂ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳ ವಿರುದ್ಧ ಕಾನೂನುಬದ್ಧವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಮುದಾಯದ ಯುವಕನನ್ನು ಕಳೆದುಕೊಂಡಿರುವ ಕುಟುಂಬದ ನೋವಿನಲ್ಲಿ ಜಾಂಬವ ಯುವ ಸೇನೆ ಸದಾ ಜೊತೆಯಾಗಿರಲಿದೆ ಎಂದು ರಮೇಶ್ ಚಕ್ರವರ್ತಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಾಂಬವ ಯುವ ಸೇನೆಯ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು, ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುಮಾರು ನೋಡಿ ಸಾವಿರಾರು ಜನ ನಾವು ನೋಡಿದ್ವಿ. ಈ ರೀತಿ ಅನ್ಯಾಯ ಮತ್ತೆ ಆಗಬಾರ್ದು ಅಂತಂತಂದರೆ ಸಮಾಧಾನ, ತಾಳ್ಮೆ. ನಾವು ಮಕ್ಕಳಿದ್ದಾರೆ, ಇಂದಿನ ಮಕ್ಕಳು ನಾಳೆ ನಾವು ಮುದುಕರಾಗೋಗ್ತೀವಿ, ಆಗೋಗಿದ್ದೀರಿ ಆಲ್ಮೋಸ್ಟ್. ನಾಳೆ ಆ ಮಕ್ಕಳು ಬರ್ಬೇಕು ಮತ್ತೆ ಪೀಳಿಗೆಗೆ. ಈ ರೀತಿ ಕಡ್ಕೊಂಡು ನಮ್ಮ ಮಕ್ಕಳನ್ನ ನಾವು ಬಲಿ ಕೊಟ್ಕೊಂಡು ಹೋಗ್ತಾ ಇದ್ರೆ ಇದಾಗೋದಿಲ್ಲ. ನಾವು ಹೋರಾಟ ಮಾಡಿಕೊಂಡು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಗಲ್ಲಿಗಳಲ್ಲಿ ಕೂತ್ಕೊಂಡು ಧರಣಿಗಳು ಮಾಡಿದ್ರೆ ಇದಾಗೋದೇ ಇಲ್ಲ. ನಾವು ನಂದೊಂದೇ ಇದೆ ಅನ್ನೋದು, ನನ್ನ ಸಮುದಾಯದವ್ರು ನಂದಿಷ್ಟೇ. ನಾವು ಎಷ್ಟು ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ವಿ. ಇಡೀ ರಾಜ್ಯದಲ್ಲಿ ಈ ಕೊಲೆಗಳು, ಹೆಣ್ಮಕ್ಳ ಅತ್ಯಾಚಾರಗಳು ಬಾಗಲಕೋಟೆಯಲ್ಲಿ ಒಬ್ಬನ ಇದುವರೆಗೂ ಸಿಕ್ಕೇ ಇಲ್ಲ. ಕಡ್ದು ಅವನ್ನ ಬೋರ್ಗಲ್ಗೆ ಹಾಕಿ ಬೋರ್ಗಲ್ ಕಿತ್ತು ಮತ್ತೆ ಮಟ್ಟ ಮಾಡಿದ್ರು. ಇದುವರೆಗೂ 5 ವರ್ಷ ಆಯ್ತು, ಇದುವರೆಗೂ ಹೆಣನೇ ಸಿಕ್ಕಿಲ್ಲ ಇದುವರೆಗೂ. ಎಷ್ಟಂತ ನಾವು ನೋಡಿದ್ವಿ, ಅವನಿಗೆ ಕೆಲಸ ಕೊಡಿಸ್ದೆ. ಇಬ್ಬರು ಅದು ಅಲ್ಲೊಂದು ಜಾಗದಲ್ಲಿ ಇಬ್ಬರು ಎಷ್ಟಂತ ನಾವು ನೋಡೋಕ್ಕಾಗ್ತೈತೆ. ತಾಳ್ಮೆ ಕಳ್ಕೊಂಡು ಸಾಕಾಗೋಗೈತೆ ನಮ್ಗೆ ಇದನ್ನೆಲ್ಲ ನೋಡಿ. 600 ಕಿಲೋಮೀಟ್ರಲ್ಲಿ ನಾವು ಎಲ್ಲೋ ಇರ್ತೀವಿ, ಎಲ್ಲೋ ಒಂದು ಜಾಗದಲ್ಲಿ ನನ್ನವ್ರು ಚೆನ್ನಾಗಿದ್ದಾರೆ ಅಂತಂದರೆ ಖುಷಿ ಆಗ್ತೈತೆ. ನನ್ನ ಸಮುದಾಯ ಎಲ್ಲೋ ಒಂದು ಜಾಗದಲ್ಲಿ ಚೆನ್ನಾಗಿದ್ದಾರಪ್ಪ ಅಂತಂತಂದರೆ ಖುಷಿ. ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ, ಮದುವೆ ಮುಂಚೆ ಅದು ಇದು ಅಂತ. ಚೆನ್ನಾಗಿದ್ದೀವಿ, ಮಾಡ್ರಪ್ಪ, ಏನು ಬೇಕೋ ಮಾಡ್ಕೊಳ್ರಿ, ನಾನು ಇದ್ದೀನಿ.